ಹಾಯ್ ಫ್ರೆಂಡ್ಸ್, ಭಾಳ ದಿವಸ ಆಯಿತು ವಿಡಿಯೋ ಮಾಡಿಲ್ಲ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೆಂಗಿದ್ದೀರಿ? ಸೊ ಫ್ರೆಂಡ್ಸ್, ಮಾರ್ನಿಂಗ್ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ರಂಗೋಲಿ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋ ರಂಗೋಲಿ ಎಲ್ಲ 2 ಥರದ ರಂಗೋಲಿಗಳನ್ನು ತೋರಿಸ್ತೀನಿ, 2 ಅಲ್ಲ 3 ಥರದನ್ನು ತೋರಿಸ್ತೀನಿ. ಸೊ ನೋಡಿರಿ, ಅದಕ್ಕೆ ಒಂದ್ಸತೆ ನಾನು ಗಂಟಿನ ರಂಗೋಲಿಗಳಲ್ಲಿ ಒಂದಿಷ್ಟು ವೆರೈಟಿ ಇದ್ದಾವೆ, ಮತ್ತು ಫ್ರೀ ಹ್ಯಾಂಡ್ ರಂಗೋಲಿಗಳಲ್ಲಿ ಒಂದಿಷ್ಟು ವೆರೈಟಿ ಇದೆ. ಸೊ ಯಾವ ಥರ ರಂಗೋಲಿಗಳನ್ನು ಹಾಕಬೇಕು ಅದನ್ನ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಚೆನ್ನಾಗಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಸೊ ರಂಗೋಲಿಗಳಲ್ಲಿ ಯಾವಾಗೂ ಮನೆ ಮುಂದೆ ಹಾಕಬೇಕಾದ್ರೆ ನಿಮ್ಮ ಮನೆಯ ಒಂದು ವಾತಾವರಣ ನೋಡ್ಕೊಂಡು ಹಾಕಿರಿ. ಯಾಕಂದರೆ ಗುರು ಮತ್ತು ಲಘು ಅಂತ ಬರುತ್ತೆ. ಗುರು ಅಂದರೆ ಸ್ಟ್ರೇಟ್, ಲಘು ಅಂದರೆ ಯು ಆಕಾರದಲ್ಲಿರುತ್ತೆ. ಸೊ ಈ ಲಘು ಮತ್ತು ಗುರು ಅನ್ನೋದು ನಮ್ಮ ಜೀವನದಾಗ ಭಾಳ ಎಫೆಕ್ಟ್ ಬೀಳುತ್ತೆ. ಸೊ ಈ ರೀತಿ ಲೈನ್ಸ್ ಹಾಕೋ ಇದ್ದರೆ ಪರವಾಗಿಲ್ಲ. ಸೊ ನಾನು ಹಾಕ್ತಾಯಿರೋ ರಂಗೋಲಿ ನೋಡಿರಿ, ಯಾವಾಗೂ ಗಂಟಿನ ರಂಗೋಲಿ ಜಾಸ್ತಿ ಹಾಕಬೇಡ್ರಿ. ಮನೆಯಲ್ಲಿ ಜಾಸ್ತಿ ಯಾವಾಗೂ ಜಗಳ ಕಿರಿಕಿರಿ ಆಗ್ತಿತ್ತು ಅಂದರೆ ಗಂಟಿನ ರಂಗೋಲಿ ಹಾಕೊಳ್ಳೋದನ್ನು ಕಮ್ಮಿ ಮಾಡಿರಿ. ಅಂದರೆ ರೌಂಡ್ ಇರ್ತವಲ್ಲ, ಆ ಥರ ಹಾಕೋದನ್ನು ಕಮ್ಮಿ ಮಾಡಿರಿ. ಆಮೇಲೆ ಗುರು ಲಘು ಅಂದರೆ ಸ್ಟ್ರೇಟ್ ಲೈನ್ಸ್ ಬರ್ತಾವಲ್ಲ, ಅವನ್ನ ಹಾಕಿದರೆ ಜೀವನ ಯಾವಾಗೂ ಸರಾಗವಾಗಿರುತ್ತೆ, ನಮ್ಮ ಸಮಸ್ಯೆಗಳು ಯಾವಾಗೂ ಸರಾಗವಾಗಿ ಹೋಗುತ್ತಾ ಅನ್ನೋ ಒಂದು ನಂಬಿಕೆ. ಮೊದಲೆಲ್ಲ ಮನೆ ಮೇಲೆಲ್ಲ ಈ ಗುರು ಲಘುಗಳನ್ನು ಮಾಡ್ತಿದ್ರು. ಅಂದರೆ ಗುರು ಅಂದರೆ ಸ್ಟ್ರೇಟ್ ಲೈನ್ಸು, ಸ್ವಲ್ಪ ತೆಗ್ಗ ಥರ ಮಾಡ್ತಿದ್ರು. ಸೊ ಇವು ಭಾಳ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ವು. ಸೊ ಅದಕ್ಕೆ ನಾನು ಹೇಳ್ತೀನಿ, ಯಾವಾಗೂ ರಂಗೋಲಿ ಹಾಕಬೇಕಾದ್ರೆ ಇವನ್ನ ನೋಡ್ಕೊಂಡು ಹಾಕೋರಿ. ನಿಮ್ಮ ಮನೆ ವಾತಾವರಣ ನಿಮಗೆ ಯಾವ ಸೂಟ್ ಆಗುತ್ತಾ ಅನ್ನೋದನ್ನ ನೋಡಿಕೊಂಡು ನೀವು ಹಾಕ್ಕೋಬೇಕು. ಜಾಸ್ತಿ ಗಂಟಿನ ರಂಗೋಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಮನೇಲಿ ಯಾವಾಗೂ ಕಿರಿಕಿರಿ, ಒಂಥರ ಅಶಾಂತಿ ಈ ಥರ ಇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಂಗೋಲಿಯನ್ನು ಹಾಕಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಹಾಕಿ. ಜಾಸ್ತಿ ಗಂಟು ಅನ್ನೋದಕ್ಕಿಂತ ಈ ಥರ ನಾನೇನು ಹಾಕಿನಲ್ಲ. ಸೊ ಇದು ಗಂಟಲ್ಲ, ಬಟ್ ಒಂದು ರೀತಿಯಾದಂಥ ಒಂದು ರಥ ಅಂತ ಹೇಳ್ಬೋದು ಇದನ್ನು. ಸೊ ಹಾಕಬೇಕಾದ್ರೆ ವಾರಕ್ಕೂ ಸಂಬಂಧಪಟ್ಟಂಗೆ ರಂಗೋಲಿಗಳನ್ನು ಹಾಕಬೇಕಾಗುತ್ತೆ ನಾವು. ಸೊ ಯಾವ ವಾರ ಹಾಕ್ತಿದ್ದೀವಿ ಅನ್ನೋದ್ರ ಮೇಲೆ. ಸೊ ಈ ಥರದ ರಂಗೋಲಿಗಳನ್ನು ಹಾಕಬೇಕಾದ್ರೆ ಗಮನ ಇಟ್ಕೊಂಡು ನೀವು ಹಾಕ್ರಿ. ಇವತ್ತು ನಾನು ಹಾಕಿರೋಂಥದ್ದು 6 ಚುಕ್ಕಿ 6 ಸಾಲಲ್ಲಿ 2 ಎಕ್ಸ್ಟ್ರಾ ಇಟ್ಕೊಂಡು ರಥದಲ್ಲಿ ಹಾಕಿದ್ದೀನಿ ನಾನಿದು. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದು ಜಾಸ್ತಿ ಗಂಟು ಇಲ್ಲ, ಆಮೇಲೆ ಒಂದೊಂದು ಗಂಟು ಒಂದರೊಳಗೊಂದು ಸೇರ್ಕೊಂಡಿಲ್ಲ, ಇವು ಸಪ್ರೇಟ್ ಆಗೈತೆ. ಸೊ ಈ ಥರದ ರಂಗೋಲಿಗಳನ್ನು ಕೂಡ ನೀವು ಹಾಕಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇನ್ನೊಂದು ಗಂಟಿನ ರಂಗೋಲಿ. ಅಂದರೆ ಇದು ಈ ಥರ ಗಂಟು ರಂಗೋಲಿ ಅಂದರೆ ಟ್ವಿಸ್ಟ್ ಆಗ್ತಿರ್ತಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ಇಲ್ಲಿ ಇನ್ನೊಂದು ಹಾಕ್ತೀನಿ ನಾನು. ಸೊ ನಾನು ಇಲ್ಲಿ 3 ರೋಸಸ್ ಕಾಯ್ತಾ ಇದ್ದಾವೆ ನೋಡಿರಿ, ಊಟ ಹಾಕಬೇಕು. ಇಲ್ಲಿ ನಾನು ಈ ಥರ ಹಾಕ್ತೀನಿ ನೋಡಿರಿ. ಈ ಥರ ಲೈನ್ಸ್ ಹಾಕಿ ಹಾಕೊಳ್ಳೋವಂಥದ್ದು, ಈ ಥರ ಲೈನ್ಸ್ ಹಾಕಿ ಹಾಕೊಳ್ಳೋವಂಥದ್ದು ಒಳ್ಳೆಯದು. ಸೊ ಇವನ್ನ ಫ್ರೀ ಹ್ಯಾಂಡ್ ರಂಗೋಲಿ ಚುಕ್ಕಿ ಹಾಕಿದರೂ ಕೂಡ ಈ ಥರ ಲೈನ್ಸನ್ನು ಜೋಡಿಸೋಂಥ ರಂಗೋಲಿಗಳನ್ನೇ ಜಾಸ್ತಿ ಹಾಕೋಬೇಕು. ಸೊ ಇದರಿಂದನೂ ಕೂಡ ಜಾಸ್ತಿ ಒಂದು ಹೆಲ್ಪ್ ಆಗುತ್ತೆ ನಮಗೆ. ಸೊ ಈ ಥರ ರಂಗೋಲಿಗಳನ್ನು ನೋಡಿಕೊಂಡು ನೀವು ಹಾಕೋರಿ. ಮನೆ ಮುಂದೆ ರಂಗೋಲಿ ಹಾಕಬೇಕಾದ್ರೆ ನಮ್ಮ ಮನಸ್ಥಿತಿಯನ್ನು ಸೂಚಿಸ್ತದೆ ಅದು. ಅದಕ್ಕೆ ಯಾವಾಗೂ ಸ್ವಲ್ಪ ಯೋಚನೆ ಮಾಡಿ ರಂಗೋಲಿಗಳನ್ನು ಹಾಕಿರಿ. ನಿಮ್ಮ ಮನೆ ಯಾವ ರೀತಿ ಆಯಿತಾ ಅಂಥೇಳಿ. ಸೊ ನಮ್ಮ ಮನೆಗೆ ಏನು ಪ್ರಾಬ್ಲಮ್ ಇದೆ ಅಥವಾ ಏನಾದರೂ ಇದ್ದರೆ ಅದನ್ನು ನೋಡಿ ಹಾಕಿರಿ. ಸೊ ಇವು 3 ರೋಸಸ್ ಇಲ್ಲೇ ಕಾಯ್ತಾ ಇದ್ದಾವೆ. ಸೊ ಅವ್ಕೆ ಫುಡ್ ಹಾಕ್ತೀನಿ. ಆಮೇಲೆ ಇವತ್ತು ನಾನು ಊರಿಗೂ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಅದು ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಒಂದು ಹಾಲು ಕುಡಿತಾ ಇದೆ ನೋಡ್ರಿ, ಪಾಪ ಊಟ ಹಾಕಬೇಕು. ಗೇಟ್ ಹಾಕಿಲ್ಲ, ನಾನು ಗೇಟ್ ಹಾಕ್ಕೊಂಡ್ಬಂದ್ಬಿಡ್ತೀನಿ. ಸೊ ಈ ಥರ ನೀವು ನೋಡಿ ಹಾಕಬೇಕು. ಇಲ್ಲಿ ನೋಡ್ರಿ, ಪಾರಿಜಾತ ಹೂಗಳು ಬೆಳಗ್ಗೆ ಆದರೆ ಪಾರಿಜಾತ ಹೂಗಳು ಎಷ್ಟೊಂದು ತೆಗೆದು ಹಾಕಿ ನಾನು ಜಸ್ಟ್ ಹಿಂಗೆ ಅಂದರೆ ಈಗ ಮತ್ತೆ ಎಷ್ಟು ಪಾರಿಜಾತ ಹೂ ಬೀಳಿಸ್ತಾವೆ ನೋಡ್ರಿ. ಗಿಡ ತುಂಬ ಎಲ್ಲ ಪಾರಿಜಾತ ಹೂಗಳು ಜಮಾ ಆಗಿರ್ತವೆ ಬೆಳಗ್ಗೆ ಏಳಷ್ಟಿಗೆಲ್ಲ. ಇಲ್ಲಿ ನೋಡ್ರಿ ಚೆನ್ನಾಗಿ, ಬಟ್ ಹಾದಿಯಲ್ಲೇ ಬೀಳ್ತಾವಲ್ಲ, ಅದೇ ಒಂದು ನಮಗೆ ಕಿರಿಕಿರಿ ಅನಿಸುತ್ತೆ ಇದು. ಯಾಕಂದ್ರೆ ತುಳ್ಕೊಂಡು ಓಡಾಡೋಕ್ಕಾಗಲ್ಲ ಅಂಥೇಳಿ ಅದಕ್ಕೆ ಬೆಳಗ್ಗೆ ಫಸ್ಟ್ ಅವನ್ನ ಬಳ ಸಪ್ರೇಟಾಗಿ ಹಾಕಿಬಿಟ್ಟು ಆಮೇಲೆ ನಾನು ಬೇರೆ ಕೆಲಸನ ಮಾಡ್ಕೊಳ್ಳೋದು. ಸೊ ಇವತ್ತು ರಿಟರ್ನ್ ಊರಿಗೆ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ನಾನು ಮಾರ್ಕೆಟಿಗೆ ಹೋಗಿ ನನ್ನ ಮಗಳಿಗೆ ಮೂಗನ್ನು ಹೋಲ್ ಮಾಡಿಸ್ಬೇಕು, ಮೂಗು ಚುಚ್ಚೋದು ಅದನ್ನು ಮಾಡಿಸ್ಬೇಕು. ಹಾಗಾಗಿ ಗೋಲ್ಡ್ ಶಾಪಿಗೂ ಹೋದೆ. ನೋಡಿರಿ, ಗೋಲ್ಡ್ ಶಾಪಿಗೆ ನಾನು ಹೋದೆ. ಅಲ್ಲಿ ಗೋಲ್ಡಲ್ಲಿ ಸ್ವಲ್ಪ ಅಷ್ಟೇ ಡಿಸೈನ್ಸನ್ನು ರೆಡಿ ಮಾಡ್ಕೊಂಡು ನೋಡಿರಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕತ್ತವು. ಗೋಲ್ಡ್ ರೇಟು ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ಅಂದರೆ ಅಷ್ಟೇನಿಲ್ಲ. ಒಂದು 200 ರುಪೀಸಲ್ಲೇ ಹೆಚ್ಚು ಕಮ್ಮಿ ಆಗ್ತಾಯಿದೆ. 300, 200, 500 ಈ ಥರದಲ್ಲೇ ಹೆಚ್ಚು ಕಮ್ಮಿ ಆಗ್ತಾಯಿದೆ. ಆಮೇಲೆ ಇದನ್ನು ಗನ್ನಿಂದ ಹೋಲ್ ಹಾಕ್ತಾರಲ್ಲ, ಅದನ್ನು ನಾನು ಮಾಡಿಸಿದ್ದು. ಆಮೇಲೆ ನಾನು 2 ಕಿವಿಗೆ ತೂತು ಮಾಡ್ಕೊಂಡಿದ್ದೀನಿ, ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಥರ ನೋಡಿರಿ, ಇದನ್ನು ಗನ್ನಲ್ಲಿ ಅವರು ಅದಕ್ಕೆ ಆದಂಥ ಒಂದು ರೆಡಿಮೇಡ್ ಇರ್ತಾವೆ, ನಾವು ಬೇರೆ ಯಾವುದೋ ಇದು ಕೊಟ್ಟರೆ ಹಾಕೋಂಗಿಲ್ಲ ಅವರು, ಅದರಿಂದ ನಾನು ಹಾಕ್ಸ್ಕೊಂಬಂದಿದ್ದು. ಆಮೇಲೆ ಮನೆಗೆ ನೋಡಿರಿ, ಮನೆಗೊಂದು ಅತಿಥಿ ಬಂದಿದೆ, ಕೋತಿ ಬಂದಿತ್ತು ಮನೆಯಲ್ಲಿ. ಎಷ್ಟು ದೊಡ್ಡದಿತ್ತು ಅಂದರೆ ಬೆಳಗ್ಗೆ ಅದರದ್ದು ಜೊತೆಗೇ
ಟೈಮ್ ನಮ್ಗೆ ಹೋಯಿತು ಬೆಳಗ್ಗೆ, ಅಂದರೆ ಅಷ್ಟು ದೊಡ್ಡ ಕೋತಿ ಇತ್ತು, ನೋಡಿದ್ರೆ ಭಯ ಆಗೋಂಗೆ. ಸೊ ಅದು ಗಿಡ ಇರೋದ್ರಿಂದ ಜಾಸ್ತಿ ಗಿಡದಲ್ಲಿ ದೊಡ್ಡ ದೊಡ್ಡ ಮರದಲ್ಲೆಲ್ಲ ಕೂಡ್ಲಿಕ್ಕೆ ಅದು ಬಂದಿತ್ತು. ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತೀನಿ ನೋಡಿರಿ ನಿಮ್ಮ ಮುಂದೆ. ಫುಲ್ಲು ಆ ಕಡೆ ಈ ಕಡೆ ಓಡಾಡ್ತಿತ್ತು. ಆ ಮನೆ ಆಗಣ ಈ ಮನೆ, ಈ ಮನೆ ಆಗಣ ಆ ಮನೆ. ಬಟ್ ಗಿಡಗಳಿಗೆ ಯಾವುದೂ ಹಾನಿ ಮಾಡಿಲ್ಲ. ಬಟ್ ಮೇಲೆ ಹೋಗಿ ಏನು ಮಾಡಿದ್ದೋ ನೋಡಿಲ್ಲ. ಆದರೆ ಮುಂದೆ ಇರೋದು ಇದರಲ್ಲಿ ಯಾವುದನ್ನು ಅದು ಹಾನಿ ಮಾಡಿಲ್ಲ. ದೊಡ್ಡ ಕೋತಿ ಇತ್ತು, ಅದಕ್ಕೆ ಸ್ವಲ್ಪ ವೀಡಿಯೋನು ತೊಗೊಂಡೆ ನಾನು. ಹನುಮಾನ್ ಇವಾಗ ಅಲ್ಲಿಂದ ಅದು ಮತ್ತೆ ಜಂಪ್ ಮಾಡಿ ಈ ಕಡೆ ಬಂತು. ಮತ್ತು ಈಗ ಅಲ್ಲಿಂದನೇ ಕೆಳಗಡೆ ಜಂಪ್ ಮಾಡಿಕೊಂಡು ಹೋಗಿ ಅದು ರೋಡಲ್ಲಿ ಕೂತಿತ್ತು. ಅದು ನೋಡಿದ್ರೆ ಭಯ ಆಗ್ತಿತ್ತು, ಅಲ್ಲಿ ನಮಗೆ ನೋಡಿ ಓಡಿ ಬರುತ್ತೋ ಅಂತೇಳಿ. ಅದು ನೋಡ್ರಿ ಎಷ್ಟು ಹೊಡೆದಿದೆ, ಈ ಕಡೆ ಆ ಕಡೆ ಓಡಾಡ್ಕೊಂಡಿತ್ತು. ಅಲ್ಲಿ ನೋಡ್ರಿ ನಡು ಮಧ್ಯದಲ್ಲಿ ರೋಡಿನ ಮೇಲೆ ಕೂತಿದೆ. ಅದು ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಸೊ ನೋಡ್ರಿ ಅಪರೂಪ ಆಗ್ಬಿಟ್ಟವೆಲ್ಲ ಪ್ರಾಣಿ ಪಕ್ಷಿಗಳು ಕೂಡ. ಸೊ ಬರ್ರಿ ಇವತ್ತಿನ ದಿನ ಹಾಗೆ ನಾನು ಊರಿಗೆ ಹೋಗ್ತೀನಿ. ಊರಿಗೆ ಹೋದ್ಮೇಲೆ ಕೂಡ ಏನೆಲ್ಲ ಮಾಡಿದೆ ಅಂತ ನೀವು ಶೇರ್ ಮಾಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಏನಾದರೂ ಬೇಕಾ ಇಂಟ್ರೆಸ್ಟಿಂಗ್ ವೀಡಿಯೋಸಲ್ಲಿ ನಿಮ್ಗೆ ಏನಾದರೂ ಸ್ಪೆಷಲಾಗಿ ಬೇಕಾಗಿತ್ತು ಅಂದರೆ ನೀವು ಕಮೆಂಟ್ ಮಾಡಿ. ಸೊ ಅಲ್ಲಿಂದ ನಾವು ಊರಿಗೆ ಹೊರಟ್ವಿ ಇವತ್ತು. ಸೊ ಹೊರಡಬೇಕಾದ್ರೆ ಇದು ಆನ್ ದ ವೇ. ಮಳೆಗಾಲ ಇರೋದ್ರಿಂದ ಎಲ್ಲ ಕಡೆ ಹಚ್ಚ ಹಸಿರು, ಆಮೇಲೆ ಧೂಳು ಕಡಿಮೆ, ತಂಪಿನ ವಾತಾವರಣ, ಬಿಸಿಲು ಕಡಿಮೆ. ಸೊ ಈ ಥರ ಎಲ್ಲ ಇಲ್ಲಿ ನಾವು ನೋಡ್ಬೋದು. ಅದಾದಮೇಲೆ ಊರಿಗೆ ರೀಚ್ ಆದ್ವಿ ನಾವು ಸಾಯಂಕಾಲ ಅನ್ನೋಷ್ಟರಲ್ಲಿ. ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ಥರ ಇರಲಿ ಅಂಥೇಳಿ ಬಜ್ಜಿ ಮಾಡಿದ್ವಿ. ಆ ಬಜ್ಜಿಯಲ್ಲಿ ಸ್ವಲ್ಪ ಬಜ್ಜಿಗಳು ಉಳಿದ್ರೆ ಆ ಬಜ್ಜಿಯಲ್ಲಿ ಏನು ಮಾಡ್ಬೋದು ಅಂತ ತೋರಿಸ್ತೀನಿ ನೋಡ್ರಿ ನಿಮಗೆ. ಈ ಥರ ನಾವು ಕಟ್ ಮಾಡ್ಕೋಬೇಕು ಬಜ್ಜಿಗಳನ್ನು, ತಣ್ಣಗಾಗಿರೋದು ಬಜ್ಜಿಗಳು. ಇನ್ನು ಉಳಿದ್ರೆ ಇನ್ ಕೇಸ್ ಏನಾದ್ರು ಉಳಿದ್ರೆ ಅಂದರೆ ಈ ಥರ ನೀವು ಪೀಸ್ ಮಾಡ್ಕೋಬೇಕು, 2, 3 ಆ ಸೈಜ್ ನೋಡಿಕೊಂಡು ನೀವು ಇದನ್ನು ಈ ಥರ ಪೀಸ್ ಮಾಡಿಕೊಂಡು ಇವನ್ನ ಮತ್ತೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ್ರೆ ಇವುಗಳಿಗೆ ಕಟ್ ಬಜ್ಜಿ ಅಂತ ಹೇಳ್ತಾರೆ. ಕಟ್ ಬಜ್ಜಿ ತಿನ್ನೋಕ್ಕೆ ಕ್ರಿಸ್ಪಿಯಾಗಿರ್ತವೆ. ಇವು ಡ್ರೈ ಮಾಡಿ ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು. ಇದೇ ಥರ ಮತ್ತೆ ನೋಡಿರಿ ಬಜ್ಜಿ ಮಾಡಿರೋದನ್ನು ಕಟ್ ಮಾಡಿ ತಿರ್ಗಾ ನಾವು ಫ್ರೆಶ್ ಆಗಿ ಮತ್ತೆ ಆಯಿಲಿಗೆ ಹಾಕ್ಕೊಂಡ್ರೆ ಕಟ್ ಬಜ್ಜಿ ರೆಡಿ ಆಗುತ್ತೆ. ಇಲ್ಲಾಂದರೆ ಬಿಸಿದಿದ್ದಾಗೂ ಮಾಡ್ಬೋದು. ಕಟ್ ಬಜ್ಜಿ ಅಂತಲೇ ಇವು ಫೇಮಸ್ಸು. ಇದನ್ನು ಸ್ನ್ಯಾಕ್ಸ್ ಇದರಲ್ಲಿ ನಾವು ತೊಗೋಬೋದು, ಚೆನ್ನಾಗಿರುತ್ತೆ. ಸೊ ನೋಡ್ರಿ ಅದೇ ಥರ ನಾನು ಹಾಕ್ತೀನಿ ಬಜ್ಜಿಗಳನ್ನು. ಮೆಣಸಿಕಾಯಿ ಸಮೇತ ಹಾಕ್ತೀವಿ. ಮೆಣಸಿಕಾಯಿ ಫುಲ್ಲು ಕ್ರಿಸ್ಪಿ ಆಗಿರೋದ್ರಿಂದ ಅವು ಖಾರ ಪೂರ್ತಿ ಕಡಿಮೆ ಆಗಿಬಿಡುತ್ತೆ. ನೋಡಿರಿ ಈ ಥರ ಫುಲ್ಲ ಕ್ರಿಸ್ಪಿ ಆಗಬೇಕು. ಇವು ಸ್ವಲ್ಪ ಹೊತ್ತಿಗೆಲ್ಲ ಕೆಂಪಾಗಿ ರೆಡಿ ಆಗಿಬಿಡ್ತವೆ. ಇಲ್ಲಿ ನೋಡ್ರಿ ರೆಡಿಯಾಗಿದ್ದು ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಸೌಂಡ್ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಹೋಗುತ್ತೆ. ಇದು ಕ್ರಿಸ್ಪಿ ಆಗಿರ್ತವೆ, ಟೇಸ್ಟು ಚೆನ್ನಾಗಿ ಬಂದಿರ್ತವೆ, ವೇಸ್ಟ್ ಆಗೋಲ್ಲ ಹಂಗೆ ಮಾಡಿದ್ರೆ. ಸೊ ನಾವು ರಾತ್ರಿ ಊಟಕ್ಕೆ ಇವತ್ತು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಪಲ್ಯ, ಹಪ್ಪಳ, ಸೊ ಅನ್ನ ಸಾರು. ಸೊ ನೋಡಿರಿ ರಾತ್ರಿ ಊಟಕ್ಕೆ ನಾವು ಬಿಸಿ ಅನ್ನ, ಬಿಸಿ ರೈಸ್ ಎಲ್ಲ ಮಾಡಿಕೊಂಡು ಈ ದಿನ ನಂದು ಪೂರ್ತಿ ದಿನ ಈ ರೀತಿ ಕಳೀತು. ಸೊ ನಿಮಗೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಆಮೇಲೆ ಒಂದು ಹೊಸ ಫೋನು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋದು ರಿವ್ಯೂ ಏನಿದೆ, ನೆಕ್ಸ್ಟ್ ಈ ಫೋನಿನ ವಿಡಿಯೋ ರಿವ್ಯೂ ಏನಿದೆ ಇದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇದು ನಾನು ತೊಗೊಂಡಿರೋದು ವಿವೋ. ನಂದೊಂದು ಫೋನ್ ಪೂರ್ತಿ ಹಾಳಾಗಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಕೊಟ್ಟು ತೊಗೊಂಡೆ. ಅದು ಸ್ಕ್ರೀನು ಡಿಸ್ಪ್ಲೇ ಫುಲ್ ಹೋಗಿತ್ತು, ಹಾಗಾಗಿ ಅದು ಕಡಿಮೆ ಬೆಲೆಗೆ ಹೋಯಿತು. ಈ ರೀತಿ ಒಂದು ಎಕ್ಸ್ಚೇಂಜನ್ನು ನಾನು ಮಾಡಿಕೊಂಡೆ ನನ್ನ ಫೋನಿಂದ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋನ ಸಿಗ್ತೀನಿ.